ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಂಜನಗೂಡಿಗೆ ಹೊರಟಿದ್ದೀವಿ. ಅಂದರೆ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಮೈಸೂರಿಗೆ ಹೊರಟಿದ್ದೀವಿ. ನೋಡಿ ಫುಲ್ಲು ಜನ ಇದ್ದರು. ಟಿಕೆಟ್ನ ಬುಕ್ ಮಾಡಿಬಿಟ್ಟು ಬಸ್ ಹತ್ತಬೇಕಿತ್ತು. ಆದರೆ ನಾವು ನಾನ್ ಸ್ಟಾಪ್ ಬಸ್ ಸಿಕ್ತು ಅಂತ ಅಂದ್ಬಿಟ್ಟು ಹೇಗೋ ಬಸ್ಸಲ್ಲಿ ಸೀಟ್ ಹಿಡ್ಕೊಂಡು ಹತ್ತಿದ್ವಿ. ನಾವು ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ನಂಜನಗೂಡಿಗೆ. ಮೈಸೂರಿಂದ 23 ಕಿಲೋಮೀಟ್ರ್ ದೂರದಲ್ಲಿದೆ ನಂಜನಗೂಡು. ಅಂದರೆ ಡೈರೆಕ್ಟ್ ಬಸ್ ಇಲ್ಲ. ಡೈರೆಕ್ಟ್ ಬಸ್ ಅಂದರೆ 1-2 ಅಷ್ಟೇ ಇರೋದು, ರೇರ್ ಬಸ್ ಇರೋದು. ಮೈಸೂರಿಗೆ ಹೋಗ್ಬಿಟ್ಟು ಮೈಸೂರಿಂದ ನೆಕ್ಸ್ಟ್ ಬಸ್ಗೆ ಹೋಗಬೇಕು. ಅಲ್ಲಿಂದ ಮೈಸೂರಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ಜರ್ನಿ ಇರುತ್ತೆ ನಂಜನಗೂಡಿಗೆ. ಇದು ನಂಜನಗೂಡು ಬಂದುಬಿಟ್ಟು ಕಪಿಲಾ ನದಿ ದಂಡೆ ಮೇಲಿರೋ ಅಂಥದ್ದು. ಇಲ್ಲಿ ಬಂದುಬಿಟ್ಟು ಶ್ರೀ ಕಂಠೇಶ್ವರ ದೇವಸ್ಥಾನ ತುಂಬ ಹೆಸರುವಾಸಿಯಾಗಿದೆ. ನಂಜನಗೂಡನ್ನ ದಕ್ಷಿಣ ಕಾಶಿ ಅಂತಲೇ ಕರೀತಾರೆ. ಇದು ದಕ್ಷಿಣ ಭಾಗದಲ್ಲಿ ಅಂದರೆ ಈ ಭಾಗದಲ್ಲಿ ಬಂದುಬಿಟ್ಟು ತೆಂಗಿನ ತೋಟಗಳು ಜಾಸ್ತಿ ಇದೆ. ಮತ್ತು ಇಲ್ಲಿ ಬಂದ್ಬಿಟ್ಟು ರಸಬಾಳೆಹಣ್ಣು ತುಂಬ ಪ್ರಸಿದ್ಧವಾಗಿದ್ದು. ನೋಡಿ ಇದೇ ಕಪಿಲಾ ನದಿ. ಇಲ್ಲಿ ಬಂದುಬಿಟ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು, ಅಥವಾ ನಾವು ಯಾವ್ದಾದ್ರು ಹರಕೆ ಇದ್ದರೆ, ಇಲ್ಲ ನಮಗೆ ಯಾವ್ದಾದ್ರು ಮೈಯಲ್ಲಿ ಪೇಯ್ನ್ ಇದ್ದರೆ, ಎಲ್ಲ ಥರದ್ದು ಕಾಲಲ್ಲಿ ಪೇಯ್ನ್ ಇರಲಿ, ಕೈಯಲ್ಲಿ ಪೇಯ್ನ್ ಇರಲಿ, ತಲೆನೋವು ಇರಲಿ, ಇಲ್ಲ ಇಡೀ ಮೈಲಿ ಏನಾದರೂ ಬೇರೆ ಥರ ಏನಾದರೂ ರೋಗ ಇದ್ದರೂ ಕೂಡ ನಮಗಿಲ್ಲೇ ಎಲ್ಲ ಥರದ್ದು ಸಿಗುತ್ತೆ. ಅದನ್ನ ತಗೊಂಡು ಇದು ಕಪಿಲಾ ನದಿ ಹತ್ರ ಬಂದುಬಿಟ್ಟು ನೀರಿಗೆ ಅದನ್ನ ಅದ್ಬಿಟ್ಟು ಅದರಿಂದ ಎತ್ತಿ ಅದನ್ನ ನೀರನ್ನ ತಲೆ ಮೇಲೆ ಹಾಕ್ಕೊಂಡು, ಆಮೇಲೆ ದೇವಸ್ಥಾನದ ಹುಂಡಿಗೆ ನಾವು ಹರಕೆನಾದ್ರು ಮಾಡ್ಕೊಂಡಿದ್ರೆ ದೇವಸ್ಥಾನದ ಹುಂಡಿಗೆ ಹಾಕಬೇಕು. ಹಾಕಿದ್ರೆ ಯಾವುದೇ ರೀತಿ ರೋಗ ಇದ್ರೂ ಕೂಡ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ ಇದೆ. ಅದರಿಂದ ಈ ಥರ ಇದನ್ನ ಮಾಡ್ತಾರೆ. ಅಂದರೆ ನಂಜನಗೂಡಲ್ಲಿ ನಂಜುಂಡೇಶ್ವರನ ಒಳರೋಗ್ದವನು, ಅಂದರೆ ಒಳಗಡೆ ಯಾವುದೇ ರೀತಿ ರೋಗ ಇದ್ದರೂ ಎಲ್ಲನೂ ತೆಗ್ದಾಕ್ತಾನೆ ಅನ್ನೋದೊಂದು ತುಂಬಾ ನಂಬಿಕೆ ಇದೆ. ಇದು ಆವಾಗಿನ ಕಾಲದಿಂದನೂ ತೀರ್ಥಕ್ಷೇತ್ರವಾಗಿರೋದ್ರಿಂದ ಇದು ನಂಜನಗೂಡನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೇ ಅವರ ಪ್ರೋತ್ಸಾಹದಿಂದ ಇದನ್ನ ತುಂಬ ವಿಶೇಷವಾಗಿ ಬೆಳೆಸಿದ್ರು. ಇಲ್ಲಿ ಪ್ರತಿ ಶುಕ್ರವಾರನೂ ಸಂತೆ ಇರುತ್ತೆ. ಇದು ಕರ್ನಾಟಕದಲ್ಲೇ ಒಂದು ತುಂಬ ಶ್ರೀಮಂತವಾದ ದೇವಾಲಯ ಮತ್ತು ತುಂಬ ದೊಡ್ಡದಾಗಿರುವಂಥ ದೇವಾಲಯ ಆಗಿದೆ. ಇಲ್ಲಿ ಕಪಿಲಾ ಮತ್ತು ಗುಡ್ಲು ಹೊಳೆ ಒಟ್ಟಿಗೆ ಸಂಗಮ ಆಗುತ್ತೆ. ಇಲ್ಲಿ ಈ ದೇವಾಲಯ ಬಂದ್ಬಿಟ್ಟು ತುಂಬ ವಿಶೇಷವಾಗಿ ಶಿಲ್ಪಗಳಿಂದ ಕಟ್ಟಿರೋಂಥ ದೇವಾಲಯ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ 147 ಕಂಬಗಳಿವೆ. ಇದು ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡವಾದ ದೇವಸ್ಥಾನ. ಇದು 7 ಕಳಶ ಇದೆ. ತುಂಬ ಎತ್ತರವಾದ ಕಳಶದಲ್ಲಿ 2 ಕೊಂಬುಗಳ ಮಧ್ಯೆ ಅದನ್ನ ಜೋಡಿಸಿದ್ದಾರೆ, ಈ 7 ಕಳಶಗಳನ್ನ. ಅದೇ ಗರ್ಭಗುಡಿ ನಾವು ಮುಂದೆ ಫೋಟೋ ಎಲ್ಲ ತೆಗೆಸ್ಕೊತೀವಲ್ಲ ಅಲ್ಲೇನೇ. ಇದು ಸಾಲಲ್ಲಿ ಬಂದು ಎಂಟ್ರೆನ್ಸಲ್ಲಿ ಹೋಗ್ತಾ ಇರೋದು. ಆವತ್ತು ಸಂಡೇ ಆದ್ದರಿಂದ ಜಾಸ್ತಿ ಜನ ಏನಿರಲಿಲ್ಲ. ಅಂದರೆ ಹುಣ್ಣಿಮೆ ಟೈಮಲ್ಲಿ ಹೋದರೆ ತುಂಬ ರಶ್ ಆಗ್ತಾರಂತೆ. ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಅಷ್ಟೊಂದು ಜನ ಇರಲಿಲ್ಲ. ಆರಾಮಾಗಿ ಹೋಗ್ಬಿಟ್ಟು ಬಂದ್ವಿ. ದರ್ಶನ ಏನು ಅರ್ಧ ಮುಕ್ಕಾಲು ಗಂಟೆಲೆಲ್ಲ ಮುಗ್ದೋಯ್ತು. ಫುಲ್ಲು ದೇವಸ್ಥಾನನ ನೀಟಾಗಿ ನೋಡ್ತೀವಿ ಅಂದರೆ 1 ಅವರ್ ಆದರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಬಸವನಕಟ್ಟೆ ಇದೆ. ಅದು ಬಂದುಬಿಟ್ಟು 1.2 ಮೀಟರ್ ಎತ್ತರದಲ್ಲಿದೆ. ಅದರಲ್ಲಿರೋ ನಂದಿ ಅದು ದೇವಾಲಯದ ಮುಂದೆನೇ ಇದೆ. ಅಲ್ಲಿ ನಿಂತ್ಕೊಂಡು ನೋಡ್ರೆ ಫುಲ್ಲು ದೇವಾಲಯದ್ದು 7 ಕಳಶ ಅಂದಲ್ಲ, ಅದು ನೀಟಾಗಿ ಕಾಣಿಸುತ್ತೆ ನಮಗೆ. ತುಂಬ ಚೆನ್ನಾಗಿದೆ ಅದು. ಬರೀ ದೇವಸ್ಥಾನ ಅಲ್ಲದೆ ಆಯುರ್ವೇದ ಔಷಧಿಗಳಿಗೂ ಕೂಡ ನಂಜನಗೂಡು ತುಂಬ ಪ್ರಸಿದ್ಧವಾಗಿರೋದು. ಇದರಲ್ಲಿ ವರ್ಷಕ್ಕೆ 2 ಸರಿ ಇಲ್ಲಿ ರಥೋತ್ಸವ ಮಾಡ್ತಾರೆ. ಇಲ್ಲಿ ಬಂದುಬಿಟ್ಟು ಹುಣ್ಣಿಮೆ ದಿವಸ ಹೋದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಂಜನಗೂಡಿಗೆ. ಅಂದರೆ ಇಲ್ಲಿಗೆ ಹೋದಾಗ ಅಂದರೆ ಉಪವಾಸ ಇದ್ದು ಹೋದರೆ ಒಳ್ಳೆಯದಾಗುತ್ತೆ ಅಂತೆ. ಅಂದರೆ ಉಪವಾಸ ಇದ್ದು ಒಂದೊತ್ತಂದರೆ ನೆಲವಪ್ಪತ್ತೆಲ್ಲ ಬಿಟ್ಟರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಅದರಿಂದ ನಾವು ಏನೂ ತಿಂದಿರಲಿಲ್ಲ, ಉಪವಾಸ ಇದ್ಕೊಂಡು ಹೋದ್ವಿ. ಮನೇಲೇ ನಾವು ಅಡುಗೆ ಮಾಡ್ಕೊಂಡು ಹೋಗಿದ್ವಿ. ಅದು ಪೂಜೆ ಎಲ್ಲ ಆಗಿ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಅಲ್ಲೇನೇ ಪ್ರಸಾದ ಕೊಟ್ಟಿರ್ತಾರಲ್ಲ, ಅಂದರೆ ಬಾಳೆಹಣ್ಣೆಲ್ಲ ಕೊಟ್ಟಿರ್ತಾರಲ್ಲ, ಅದನ್ನೇ ಫಸ್ಟ್ ತಿಂದ್ಬಿಟ್ಟು ಆಮೇಲೆ ಮನೇಲಿ ತಗೊಂಡೋಗಿರೋ ಅಡುಗೆನ ಊಟ ಮಾಡ್ಕೊಂಡು ಬಂದ್ವಿ. ಇಲ್ಲಾಂದರೆ ಅಲ್ಲೇ ಹೋಗಿ ಸ್ನಾನ ಮಾಡಿ ಫುಲ್ಲು ದೇವಸ್ಥಾನ ಫುಲ್ಲು ಪ್ರದಕ್ಷಿಣೆ ಹಾಕಿ ಉರುಳು ಸೇವೆ ಮಾಡಿ ನಾವು ಅಲ್ಲೇ ಅಡುಗೆ ಮಾಡಿ ಕೂಡ ಊಟ ಮಾಡ್ಕೊಂಡು ಬರ್ಬೋದು. ಅದು ನಮಗೆ ಬಿಟ್ಟಿರೋ ಅಂಥದ್ದು. ನಾವು ಯಾವ ರೀತಿ ಆದರೂ ನಾವು ಮಾಡ್ಕೊಂಡು ಬರ್ಬೋದು, ಆರಾಮಾಗೇನೋ ಹೋಗಿ ಬರ್ಬೋದು. ತುಂಬಾ ಹತ್ರ ಇದೆ, ನಿಯರ್ ಬೈ. ನಾವು
ನಂಜನಗೂಡಲ್ಲೆಲ್ಲ ಫುಲ್ಲು ದರ್ಶನ ಮಾಡ್ಕೊಂಡು ಊಟನ ಮಾಡಿಕೊಂಡು ಅಲ್ಲೇ 12:30 ಆಗೋಗ್ಬಿಟ್ಟಿತ್ತು. ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡು ಬಂದ್ವಿ. ಅನ್ಎಕ್ಸ್ಪೆಕ್ಟೆಡಾಗಿ ಹೋಗ್ಬೇಕು ಅಂದ್ಕೊಂಡೆ ಬಂದಿದ್ದು. ಆಮೇಲೆ ಅಲ್ಲಿಂದ ಮೈಸೂರಿಗೆ ಬಂದ್ವಿ. ಮೈಸೂರಿಂದ ಬಸ್ಸಲ್ಲಿ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ ವೆಯ್ಟ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಅಂತ ಅಂದ್ಬಿಟ್ಟು ಆಟೋದಲ್ಲೇ ಹೋದ್ವಿ ಚಾಮುಂಡಿ ಬೆಟ್ಟಕ್ಕೆ. ಇಲ್ಲಿ ಚಾಮುಂಡಿ ಬೆಟ್ಟದಂದರೆ ಬೆಳಿಗ್ಗೆ 7:30ಯಿಂದ ಮಧ್ಯಾಹ್ನ 3:30 ತನಕ ಇರುತ್ತೆ. ಅಂದರೆ 2 ಗಂಟೆಗೆ ಕ್ಲೋಸ್ ಆಗುತ್ತೆ. 2 ಗಂಟೆ ಕ್ಲೋಸ್ ಆದರೆ 3:30ಗೆ ಓಪನ್ ಆಗೋದು. ಅದು ಬಿಟ್ಟರೆ ಸಂಜೆ 6 ಗಂಟೆಯಿಂದ 9 ಗಂಟೆ ತನಕ ಇರುತ್ತಂತೆ. ಅಂದರೆ ನಾವೋಗಿ ಸಂಡೇ ಆಗಿತ್ತಲ್ಲ, ತುಂಬ ಜನ ರಶ್ ಇದ್ದರು, ಆದ್ದರಿಂದ ಕ್ಲೋಸ್ ಏನು ಆಗಲಿಲ್ಲ. ನಾವು ಆಮೇಲೆ 1:30ಗೇನೋ ಬಂದ್ವಿ ಇಲ್ಲಿಗೆ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಆಮೇಲೆ ಟಿಕೆಟ್ ಕೌಂಟರ್ ಹೋಗಿ ಟಿಕೆಟ್ ತಗೊಂಡು ಆಮೇಲೆ ಹೋದ್ವಿ. ನಾವು ಇಲ್ಲೇ 2 ಅವರ್ ಆಯಿತು ನಮಗೆ ಸಾಲಲ್ಲಿ ನಿಂತು. ದರ್ಶನ ಆಗಿದ್ದೆ 2 ಅವರ್ ಆಗಿಬಿಡ್ತು ನಮಗೆ. ರಶ್ ಇದ್ರು ತುಂಬ ಜನ ಅಂತ ಅಂದ್ಬಿಟ್ಟು. ಅಂದಿನ ಕಾಲದಿಂದನೂ ಮರ್ಮಳ ತೀರ್ಥ ಅಂತಲೇ ಅನ್ನೋದು ಇದಕ್ಕೆ ಚಾಮುಂಡಿ ಬೆಟ್ಟಕ್ಕೆ. ಇದು ಬಂದ್ಬಿಟ್ಟು 16 ಅಡಿ ಎತ್ತರದ ಹೆಬ್ಬಂಡೆಯಲ್ಲಿ ಕೆತ್ತಿರೋ ಅಂಥದ್ದು. ಇದು ನಂದಿಯ ಸುಂದರವಾದ ಮೂರ್ತಿ ಇದೆ ಬೆಟ್ಟದಲ್ಲಿ. ಅದು ತುಂಬ ಒಂದು ಆಕರ್ಷಣೀಯವಾದ ಸ್ಥಳ ಅಂತಲೂ ಅನ್ಬೋದು. ಇಲ್ಲಿ ಪ್ರತಿ ವರ್ಷ ಆಶ್ವೀಜ ಶುದ್ಧ ಹುಣ್ಣಿಮೆಯಂದು ಚಾಮುಂಡಿ ರಥೋತ್ಸವ ನಡೆಯುತ್ತೆ ಮತ್ತು ತೆಪ್ಪೋತ್ಸವನೂ ನಡೀತದೆ. ಆ ಟೈಮಲ್ಲಿ ತುಂಬ ಜನ ರಶ್ ಇರ್ತಾರೆ. ಬರೀ ನಮ್ಮ ಕರ್ನಾಟಕದಲ್ಲೆಲ್ಲ ಬೇರೆ ವಿದೇಶ ಕಡೆಯಿಂದನೂ ಜನಗಳು ಬರ್ತಾರೆ. ಇದು ಟೂರಿಸ್ಟ್ ಪ್ಲೇಸ್ ಆದ್ದರಿಂದ ತುಂಬ ಜನ ಇರ್ತಾರೆ. ಇದು ಮೈಸೂರಿಂದ ಬಂದ್ಬಿಟ್ಟು 8ರಿಂದ 10 ಕಿಲೋಮೀಟ್ರ್ ದೂರ ಇದೆ. ಇದು 1000 ಮೆಟ್ಲು ಬೆಟ್ಟ ಇರೋದಿದು. ಆದರೆ 700 ಮೆಟ್ಲು ಹತ್ತುತ್ತೀವಲ್ಲ, ಅಲ್ಲಿನೇ ಆ ನಂದಿನ ನಿರ್ಮಿಸಲಾಗಿರೋದು. ಅದು ಬಿಟ್ಟರೆ ಇನ್ನು ಬಸ್ಸೆಲ್ಲ ಹತ್ತಿದ್ರೆ ಡೈರೆಕ್ಟ್ ಬೆಟ್ಟಕ್ಕೆ ತಗೊಂಡ್ಬಿಡ್ತಾರೆ. ಇನ್ನು ಬೆಟ್ಟಕ್ಕೆ ಅಂದರೆ ಒಂದು 20 ನಿಮಿಷಕ್ಕೊಂದು ಬಸ್ಗಳಿವೆ, ಆಟೋನೂ ಇದೆ. ಯಾವುದ್ರಲ್ಲಾದ್ರೂ ನಾವು ಹೋಗ್ಬೋದು.